ಜೀವನದಲ್ಲಿ ಮನುಷ್ಯನಿಗೆ ಸಾಧನೆಯನ್ನು ಮಾಡುವ ಪ್ರವೃತ್ತಿ, ಮೋಕ್ಷ ಸಾಧನೆಯನ್ನು ಮಾಡುವ ಪ್ರವೃತ್ತಿ ಬೆಳೆಯಬೇಕು. ದೇವರ ಸೇವೆಯನ್ನು ಮಾಡಬೇಕು, ದೇವರ ಸ್ತುತಿಯನ್ನು ಮಾಡಬೇಕು. ಭಗವದ್ಭಕ್ತರ ರಮಾ ಬ್ರಹ್ಮಾದಿ ದೇವತೆಗಳ ಸ್ತೋತ್ರವನ್ನು ಮಾಡಬೇಕು, ಅವರ ಪೂಜೆ ಸೇವೆ ಇತ್ಯಾದಿಗಳನ್ನು ಮಾಡಬೇಕು. ಇದನ್ನು ಮಾಡುವುದಕ್ಕೆ ಯಾವುದು ಪ್ರತಿಬಂಧಕ ಆಗತ್ತೆ, ಅಡ್ಡಿ ಆಗತ್ತೆ, ಅದನ್ನು ಸ್ವಲ್ಪ ದೂರ ಇಡುವುದಕ್ಕೆ ಪ್ರಯತ್ನ ಮಾಡಬೇಕು. ಅದು ಯಾವುದು ಅಂತ, ಅದು ಯಾವುದು ಅನ್ನುವುದನ್ನು ನಾನು ಆಲೋಚನೆ ಮಾಡಬೇಕು, ಅದನ್ನು ದೂರ ಇಡಬೇಕು. ಏನು ಮಾಡಬೇಕು? ಅದು ಯಾವುದು ಅನ್ನುವುದನ್ನು ನಾನು ಆಲೋಚನೆ ಮಾಡಬೇಕು ಅಲ್ವಾ? ಆ ನಾನು ಅನ್ನೋದೇ ಉತ್ತರ. ಅದಕ್ಕೆ ಯಾವುದು ನಮಗೆ ಅಡ್ಡಿ ಆಗ್ತಾ ಇದೆ ಅಂದರೆ ನಾನು ಅನ್ನೋ ಅಭಿಮಾನವೇ ಅಡ್ಡಿ ಆಗ್ತಾ ಇದೆ. ನಾನು ಬಹಳ ಶ್ರೀಮಂತ, ನಾನು ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇನೆ, ನನ್ನ ಕೈಯಲ್ಲಿ ಬಹಳ ಜನ ಕೆಲಸ ಮಾಡುವವರಿದ್ದಾರೆ, ನಾನು ಬಹಳ ಅಧ್ಯಯನ ಮಾಡಿದ್ದೇನೆ, ಬಹಳ ವಿದ್ಯಾವಂತ, ಎಜುಕೇಟೆಡ್, ಇನ್ನೂ ಮೊದಲಾದ ಅನೇಕ ಕಾರಣಗಳಿವೆ. ಈ ಕಾರಣಗಳಿಂದ ಏನೊಂದು ಅಹಂಕಾರ ಇದೆ, ಆ ಅಹಂಕಾರ ಇದ್ದರೆ ಇವನಿಗೆ ಏನೂ ಕಾಣಿಸೋದಿಲ್ಲ. ಶಾಸ್ತ್ರದ ಜ್ಞಾನ ಬೇಕಾದಷ್ಟಿದೆ, ಆದರೆ ಅದು ವಿನಯಕ್ಕೆ ಕಾರಣವಾಗದೆ ಅಹಂಕಾರಕ್ಕೆ ಕಾರಣವಾಗಿ ಬಿಟ್ಟರೆ ಇವನು ದೇವರ ಸೇವೆ ಮಾಡಲಿಕ್ಕಾಗೋದಿಲ್ಲ. ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ. ಜನ್ಮ ಅಂದರೆ ದೊಡ್ಡ ಕುಲದಲ್ಲಿ ಹುಟ್ಟಿರ್ತಾನೆ. ಬ್ರಹ್ಮದೇವರ ಒಂದು ಮಾತು ಇದೇ ಭಾಗವತದಲ್ಲಿ ಮುಂದೆ ಬರುವ ಮಾತು ನೆನಪಿಗೆ ಬರ್ತದೆ. ವಂಶ ದೊಡ್ಡವರ ಮನೆತನದಲ್ಲಿ ಹುಟ್ಟಿತ್ತು ಅಂದರೆ ಏನು ದೊಡ್ಡವರು? ಅವರ ಮನೆತನದಲ್ಲಿ ಒಬ್ಬರು ದೊಡ್ಡ ಗ್ರಂಥಕಾರರಾಗಿರ್ತಾರೆ, ವ್ಯಾಖ್ಯಾನಕಾರರಾಗಿರ್ತಾರೆ, ದೊಡ್ಡ ತಪಸ್ವಿಗಳಾಗಿರ್ತಾರೆ. ಅವರ ಮನೆತನದಲ್ಲಿ ಇವರು ಬಂದಿರ್ತಾರೆ. ಅಥವಾ ದೊಡ್ಡ ಅರ್ಚಕರು, ದೊಡ್ಡ ದೊಡ್ಡ ದೇವಸ್ಥಾನಗಳ ಸಾಕ್ಷಾತ್ ಭಗವಂತನ ಸ್ವಯಂ ವ್ಯಕ್ತ ಪ್ರತಿಮೆಗಳ ಅರ್ಚಕರು. ತಿರುಪತಿಯ ವೆಂಕಟೇಶ ದೇವರು, ಈ ತರಹ ಜಗನ್ನಾಥಪುರಿ, ಅಲ್ಲಿರುವಂತಹ ಬೇರೆ ಬೇರೆ ದೊಡ್ಡ ದೊಡ್ಡ ಬೇಕಾದಷ್ಟು ಕ್ಷೇತ್ರಗಳಿವೆ. ನರಸಿಂಹದೇವರು, ಅಹೋಬಿಲದ ನರಸಿಂಹದೇವರು. ಹೀಗೆ ದೇವರ ಪೂಜೆ ಮಾಡುವ ಸೌಭಾಗ್ಯ ಇರೋದರಿಂದ ಕೆಲವು ಮನೆತನಗಳು ದೊಡ್ಡದಾಗ್ತವೆ. ಗ್ರಂಥಕಾರರ ಅವತಾರ ಮಾಡಿರ್ತಾರೆ ಅನ್ನೋದಕ್ಕೆ ಅದು ದೊಡ್ಡದಾಗ್ತದೆ. ಅನೇಕ ಯತಿಗಳು ಅವರ ವಂಶದಲ್ಲಿ ಹಿಂದೆ ದೀಕ್ಷೆಯನ್ನು ತೆಗೆದುಕೊಂಡು ಯತಿಗಳಾಗಿರ್ತಾರೆ, ದಾಸರಾಗಿರ್ತಾರೆ. ದಾಸರ ವಂಶ, ಯತಿಗಳ ಪೂರ್ವಾಶ್ರಮದ ವಂಶ, ಅರ್ಚಕರು, ಗ್ರಂಥಕಾರರು, ಪಾಠ ಪ್ರವಚನ ಮಾಡುವವರು, ಹೀಗೆ ಬೇರೆ ಬೇರೆ ರೀತಿಯಿಂದ ವಂಶಗಳು ಅಂತ ಆಗ್ತವೆ. ಅಂದರೆ ದೇವರ ಸೇವೆ, ದೇವರ ಧ್ಯಾನ, ದೇವರ ಮಹಿಮೆಯನ್ನು ಕೊಂಡಾಡುವ ಗ್ರಂಥಗಳ ರಚನೆ, ಪಾಠ ಪ್ರವಚನ, ಇದನ್ನು ಮಾಡಿದರೆ ವಂಶ ದೊಡ್ಡದಾಗೋದಾದರೆ ದೇವರ ವಂಶ ಎಷ್ಟು ದೊಡ್ಡದಾಗತ್ತೆ ವಿಚಾರ ಮಾಡಿರಿ. ಅದು ವಂಶ ಅಲ್ಲ, ಯದುವಂಶ, ಇಕ್ಷ್ವಾಕು ವಂಶ, ಅಲ್ಲಿ ರಾಮಾವತಾರ ಕೃಷ್ಣಾವತಾರ ಆಗಿದೆ ಅಷ್ಟಲ್ಲ. ಸಾಕ್ಷಾತ್ ದೇವರಿಂದಲೇ ಹುಟ್ಟಿದರೆ ಇನ್ನು ಅದಕ್ಕೆ ಮೇಲೆ ಇನ್ನೇನಿದೆ? ಅಂತಹ ಸೌಭಾಗ್ಯ ಸಿಕ್ಕಿದ್ದು ಬ್ರಹ್ಮದೇವರಿಗೆ. ಪರಮಾತ್ಮನಿಂದ ನೇರವಾಗಿ ಹುಟ್ಟಿದವರು ಬ್ರಹ್ಮದೇವರು, ನಾಭಿಕಮಲದಿಂದ. ಅಂದರೆ ಅವರಿಗೆ ಎಷ್ಟು ಅಹಂಕಾರ, ಎಷ್ಟು ಅಭಿಮಾನ ಬರಬೇಕು ನಿಜವಾಗಿ. ಯಾಕೆಂದರೆ ಸಾಕ್ಷಾತ್ ದೇವರಿಂದ ನಾನು ಹುಟ್ಟಿದ್ದು, ಯಾರೂ ಇಲ್ಲ. ಅಂತಹ ದೊಡ್ಡ ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಾನೆ ಅಂತ
ಎಲ್ಲರೂ ದೇವರಿಂದ ಹುಟ್ಟಿದ್ದಾರೆ ಅನ್ನೋದೊಂದು ಬೇರೆ, ಆದರೆ ನೇರವಾಗಿ ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದ ಒಂದು ವಿಶಿಷ್ಟ ಸ್ಥಾನ ಬ್ರಹ್ಮದೇವರಿಗಿದ್ದಿದ್ದು ಯಾರಿಗಿಲ್ಲ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ನಿನ್ನ ಅನುಗ್ರಹದಿಂದ ನನಗೆ ಅಹಂಕಾರ ಇಲ್ಲ, ಆದರೆ ಬರೋದು ಬೇಡ. ಮಾಮೇ ಸಮುನ್ನದ್ಧ ಮದೋಜ ಮಾನಿನಃ. ಏನು ರೋಮಾಂಚನ ಆಗ್ತದೆ ಆ ಮಾತು ಕೇಳಿದರೆ. ಬ್ರಹ್ಮದೇವರು ದೇವರಿಗೆ ಈ ಮಾತಂತಾರೆ, ನಿನ್ನಿಂದ ಹುಟ್ಟಿದ್ದೇನೆ ಅನ್ನೋ ಅಹಂಕಾರ ನನಗೆಂದೂ ಕೊಡಬೇಡ ಸ್ವಾಮಿ ಅಂತ. ಬ್ರಹ್ಮದೇವರು ಹಾಗೆ ದೇವರಿಗೆ ಕೇಳಬೇಕಾದರೆ ಅವರಿಗೆ ಅಹಂಕಾರ ಇಲ್ಲವೇ ಇಲ್ಲ. ಆದರೂ ಅನಾದಿ ನಿತ್ಯವಾದ ದೇವರ ಅನುಗ್ರಹದಿಂದಲೇ ಅವರಿಗೆ ಅಹಂಕಾರ ಇಲ್ಲ. ನಮ್ಮಂಥವ್ರ ಹಣೆ ಬರಹ ಏನು, ಕೂತರು ನಿಂತರ ಅಹಂಕಾರ, ನಾನು 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 ಅಂತ. ಅದು ಎಷ್ಟು ಚೆನ್ನಾಗಿರ್ತದೆ ಅಹಂಕಾರ ಅಂದರೆ, ಏನೂ ಅಹಂಕಾರ ಇಲ್ಲ ನನಗೆ ಅಂತ ಹೇಳ್ಕೋತಾರೆ. ನನ್ನ ಹಾಗೆ ಈ ಅಹಂಕಾರ ಬಿಟ್ಟವರು ಯಾರಿದ್ದಾರೆ ಅಂತಾನೆ. ಮತ್ತಿದೇ ಅಹಂಕಾರ ದೊಡ್ಡದು. ಈ ರೀತಿಯ ಅಹಂಕಾರನ ಪ್ರವೇಶ ಮಾಡ್ತದೆ. ಎಲ್ಲಿ ಪ್ರವೇಶ ಮಾಡ್ತದೆ ಗೊತ್ತಿಲ್ಲ. ಅದು ನನಗೆ ಅಹಂಕಾರ ಇಲ್ಲ ಅಂತ ಹೇಳೋದ್ರೊಳಗೆ ಅಹಂಕಾರ ಬಂದುಬಿಡ್ತದೆ. ಆ ಅಹಂಕಾರ ಎಷ್ಟು ಹೊತ್ತು ನಮ್ಮಲ್ಲಿ ಇರುತ್ತೆ ಅಷ್ಟು ಹೊತ್ತು ನಾವು ದೇವರಿಂದ ದೂರ ಆಗ್ತೇವೆ. ಅದಕ್ಕೆ ದೇವರು ಕೆಲವೊಮ್ಮೆ ಸಜ್ಜನರಿಗೆ ಪೆಟ್ಟು ಕೊಡ್ತಾನೆ. ಹಿಂದಿನ ಶ್ಲೋಕದಲ್ಲಿ ನೀವು ತಿಳಿದಿದ್ದೀರಿ, ವಿಪದಸ್ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ವಿಪತ್ತುಗಳು ಬಂದರೆ, ಕಷ್ಟ ಬಂದರೆ ಆಗ ಗೊತ್ತಾಗತ್ತೆ ನಾನು ಸ್ವತಂತ್ರನಲ್ಲ. ಅದಕ್ಕೋಸ್ಕರ ಪರಮಾತ್ಮ ಕಷ್ಟ ಕೊಡ್ತಾನೆ. ಯದಿ ನಾಮನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಭಗವಂತನ ಅಧೀನರಾಗಿ ನಾವಿಲ್ಲ, ಸ್ವತಂತ್ರರಾಗಿದ್ದೇವೆ ಅಂದರೆ ನಮಗೆ ದುಃಖ ಬರುವುದಕ್ಕೆ ಕಾರಣ ಏನು? ನಾವು ಸ್ವತಂತ್ರ ಆದ ಮೇಲೆ ಯಾವ ಮನುಷ್ಯನೂ ತನಗೆ ದುಃಖವಾಗಲಿ ಅಂತ ಅಪೇಕ್ಷೆ ಪಡೋದಿಲ್ಲ. ಯಾವಾಗಲೂ ಸುಖಿಯಾಗಬೇಕಾಗಿತ್ತು. ದುಃಖ ಬಂದಿದೆ ಅಂದರೆ ನಮಗೆ ನಿಯಂತ್ರಣ ಮಾಡುವವರು ಬೇರೆ ಇದ್ದಾರೆ. ಪುಣ್ಯಕ್ಕೆ ತಕ್ಕ ಹಾಗೆ ಸುಖ, ಪಾಪಕ್ಕೆ ತಕ್ಕ ಹಾಗೆ ದುಃಖವನ್ನು ಕೊಡ್ತಾರೆ ಅನ್ನೋದು ಸ್ಪಷ್ಟ. ಇದರಿಂದ ನಾನು ಸ್ವತಂತ್ರನಲ್ಲ, ಪರಾಧೀನ ಅನ್ನುವ ವಿವೇಕ ಬರಬೇಕು. ನಿಜವಾಗಿ ಅಹಂಕಾರ ಹೋಗಬೇಕು. ಆದರೂ ಹೋಗೋದಿಲ್ಲ ಅಂದರೆ ಇನ್ನು ನಮ್ಮ ಹಣೆ ಬರಹ. ದೇವರು ಕಷ್ಟ ಕೊಡೋದು ಏನು ನಮ್ಮ ಮೇಲೆ ಅವನಿಗೇನು ದ್ವೇಷ ಇದೆಯಾ? ನಾವೆಲ್ಲ ಆ ಭಗವಂತನ ಮಕ್ಕಳು, ದಾಸರು, ಶಿಷ್ಯರು. ಆದರೂ ನಮಗೆ ಕಷ್ಟ ದೇವರು ಕೊಡೋದು ಮತ್ತೆ ಇಂತಹ ತಪ್ಪು ಮಾಡಬೇಡ ಅಂತ ತಿಳಿಸೋದಕ್ಕೆ, ಅಹಂಕಾರ ಪಡಬೇಡ ಅನ್ನೋದಕ್ಕೆ ಕಷ್ಟ ಕೊಡ್ತಾನೆ. ಕಷ್ಟ ಕೊಡೋದು ನಮ್ಮ ಇಷ್ಟಕ್ಕಾಗಿ, ನಮ್ಮ ನಷ್ಟಕ್ಕಾಗಿ ಅಲ್ಲ. ಅಂತಹ ಆ ಭಗವಂತನ ಮಹಿಮೆಯನ್ನು ನಾವು ತಿಳಿದು, ಉಪಕಾರಗಳನ್ನು ತಿಳಿದು, ಅವನ ನಾಮಗಳ ಸಂಕೀರ್ತನ ಮಾಡ್ತಾ, ಸ್ತುತಿಯನ್ನು ಮಾಡ್ತಾ ಇರಬೇಕಾದರೆ ಈ ಅಹಂಕಾರವನ್ನು ದೂರ ಸರಿಸಬೇಕು. ಅಹಂಕಾರ ಇರೋವರೆಗೆ ಕುಂತಿ ಹೇಳ್ತಾಳೆ, ನಾರ್ಹ ಇತ್ಯಭಿಧಾತುಂ ವೈ ತ್ವಾಮಕಿಂಚನ ಗೋಚರಂ ಇತ್ಯಭಿಧಾತುಂ. ಇಷ್ಟೊತ್ತು ಏನೆಲ್ಲ ಸ್ತೋತ್ರವನ್ನು ಮಾಡಿದ್ದೇವೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ತನ್ಮಯನಾಗಿ ಭಗವಂತನ ಗುಣಗಾನವನ್ನು ಮಾಡಬೇಕು ಅಂತಾದರೆ ಅಹಂಕಾರ ಇರಬಾರ್ದು. ಕನಕದಾಸರ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. కనకదాసులకి ఒక అరటిపండు ఇచ్చి, ఏ స్థలమునందు ఎవరూ లేరో అటువంటి ఏకాంత ప్రదేశమునందు ఈ అరటిపండు తిని రావాలి. అందరికీ ఇచ్చారు. చాలామంది అక్కడ ఉండేవారు. అందరికీ ఒక్కొక్క అరటిపండు ఇచ్చి, ఎక్కడైతే ఎవరు లేరో అక్కడ తిని వచ్చేయండి అని. అందరూ వెళ్ళారు. రూమ్లో వెళ్ళి తలుపు వేసుకొని కొందరు తిన్నారు. నీళ్ళు మునిగి అక్కడ కొందరు తిన్నారు. గుహలోకి వెళ్ళి తిన్నారు. ఏదేదో ప్రయత్నం చేశారు. కనకదాసులు మాత్రం ఆ అరటిపండు తీసుకువచ్చి వ్యాసరాజులు గురువులు వారు ముందట పెట్టి సమర్పణం చేసి క్షమాయాచన చేశారు.
గురువుగారు మీరు చెప్పినారు కానీ మాకు ఎక్కడ అటువంటి స్థలమే దొరకలేదు. ఎందుకు అంటే అన్ని చోట్ల భగవంతుడు ఉన్నాడు. ఆ భగవంతుడు లేని స్థలమే లేదు. సర్వత్ర వ్యాప్తుడు. అంతటా వ్యాప్తుడై ఉన్న ఆ భగవంతుణ్ణి వదిలి తినడానికి రాదు. ఇటువంటి పరిస్థితి ఉంది. చాలా సంతోషమైంది వ్యాసరాజులకు. సరి, చాలా సంతోషం. మరి మోక్షానికి ఎవరు వెళ్తారు? దాని గురించి ఎవరైనా చెప్పగలుగుతారా అంటే కొందరన్నారు, వ్యాసరాజులు మహానుభావులు, తమరు మోక్షానికి వెళతారు, మనం అందరం మిమ్మల్ని అనుసరిస్తాము అంతే. ఇలా ఒక్కొక్కరి పేరు చెప్తూ పోయినారు. వారు వెళతారు, వీరు వెళతారు. ఐతిహాసిక వ్యక్తులు, ధ్రువ మహారాజులు, ప్రహ్లాదరాజులు, భగవద్భక్తులు, పాండవులు, ఇలాంటి మహానుభావులు మోక్షానికి వెళతారు అని. కనకదాసులు వారి పర్యాయం వచ్చింది. వారన్నారు, నేను వెళితే వెళతాను అన్నారు మోక్షానికి. అందరికీ కోపం వచ్చింది. ఇంత పెద్ద పెద్ద మహానుభావులు ఉన్నప్పుడు నేను వెళితే వెళతాను అని ఎలా అన్నారు కనకదాసులు? కనకదాసులు మహానుభావులే. అప్పటి కాలంలో వారి సహాధ్యాయులు, వారి శిష్యులందరూ ఉన్నప్పుడు వారికి నేను వెళితే వెళతాను అని కనకదాసులు ఎలా అన్నారు అని. అప్పుడు వ్యాసరాజులు వారు మహాజ్ఞానులు, వారికి అర్థమైంది కనకదాసులు చెప్పింది ఏమీ అని. మిగతా శిష్యులకు అర్థం కావాలి అనే ఉద్దేశంతో వ్యాసరాజులు అన్నాట, మీరే చెప్పండి ఆ శబ్దానికి అర్థమేమి, నేను వెళితే వెళతాను అంటే ఏమి? కనకదాసులు అన్నారట, నేను వెళితే అంటే నేను వెళితే వెళతానని అర్థం కాదు, నేను చేస్తాను, నేను పెద్దవాడిని, నేను చాలా గొప్పవాడిని అనే అహంకారం ఏముందో అది వెళ్తే మోక్షానికి వెళ్తాను అని అర్థం. ఎంతవరకైతే ఆ అహంకారము ఉంటుందో అంతవరకు మోక్షాశ లేదు. కుంతి స్పష్టంగా చెప్తూ ఉంది. మహానుభావురాలు, పాండవుల తల్లి, భీమసేన దేవులు, జీవోత్తములు, అటువంటి మహానుభావుల తల్లి అంటే సామాన్య యోగ్యత కాదు. నిజంగా భీమసేన దేవుల తల్లి మహాలక్ష్మియే. ఈ అవతారమునందు ఆ తల్లి స్థానం పొందింది అంటే అది కూడా చిన్న మాట కాదు. అటువంటి మహానుభావురాలు చెప్తుంది, నారహ ఇత్యభిధాతుం వై త్వామకించన గోచరం. ಆ ಪರಮಾತ್ಮನನ್ನು ಈ ರೀತಿ ಸ್ತೋತ್ರ ಮಾಡಬೇಕಾದರೆ ಅಭಿಮಾನ ಅಹಂಕಾರ ದೂರ ಆಗಬೇಕು. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನೀವೆಲ್ಲ ಪುರುಷರು, ಮಹಿಳೆಯರು, ಹಿರಿಯರು, ಕಿರಿಯರು ಎಲ್ಲರೂ ಬಂದಿದ್ದೀರಿ ಪ್ರವಚನಕ್ಕೆ. ನಾವು ನೀವು ಎಲ್ಲರೂ ಸೇರಿ ಚಿಂತನೆ ಮಾಡೋಣ, ಆಲೋಚನೆ ಮಾಡೋಣ. ಪ್ರವಚನ ಒಂದು ಅರ್ಧ ಗಂಟೆ ಕೇಳಿ ಹೋಗೋದು ಅಂತ ಇಟ್ಟುಕೊಳ್ಳೋದು ಬೇಡ. ಎಲ್ಲ ಯುವಕರು ಇಲ್ಲಿದ್ದೀರಿ. ಜೀವನದಲ್ಲಿ ಒಂದು ಪರಿವರ್ತನೆ ಏನಾದರೂ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ, ವಂಶರಾಮದೇವರು, ಪ್ರಸನ್ನ ವಿಠ್ಠಲ ದೇವರ ಸನ್ನಿಧಾನ ಇದೆ. ಈ ಸನ್ನಿಧಾನದಲ್ಲಿ ನಾವು ಪ್ರತಿಜ್ಞೆ ಮಾಡೋಣ, ಒಂದು ಸಂಕಲ್ಪ ಮಾಡೋಣ. ಇಷ್ಟು ಹೇಳ್ತಾ ಇದೆಯಲ್ಲ ಭಾಗವತ, ಹಾಗಾದರೆ ಏನಾದರೂ ಪರಿವರ್ತನೆ ಮಾಡಿಕೊಳ್ಬೇಕು. ಏನು ಪರಿವರ್ತನೆ? ಅಹಂಕಾರವನ್ನು ಬಿಡಬೇಕು. ನಾನು ನನ್ನದು ಅನ್ನುವ ಅಹಂಕಾರವನ್ನು ಬಿಡಬೇಕು ಅಂದರೆ ಮೊದಲು ನಾವು ಚಿಂತನೆ ಮಾಡಬೇಕು. ಯಾವ ಯಾವ ಸಂದರ್ಭದಲ್ಲಿ ನನಗೆ ಅಹಂಕಾರ ಬರ್ತದೆ, ಎಲ್ಲಿ ನಾನು ಅಹಂಕಾರದಿಂದ ಕೆಲಸ ಮಾಡ್ತೇನೆ ಅಂತ ಮೊದಲು ನೋಡಬೇಕು. ಹೌದಲ್ವ? ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ವೈದ್ಯರು ಮಾಡುವ ಕೆಲಸ ಏನು ಅಂದರೆ ನೋಡ್ತಾರೆ ಏನಿದೆ, ಎಲ್ಲಿ ದೋಷ ಇದೆ ಅಂತ ಚೆಂದಾಗಿ. ಇವತ್ತಿನ ಕಾಲಕ್ಕಂತೂ ಸ್ಕ್ರೀನ್ ಮೇಲೆ ಚೆನ್ನಾಗಿ ನೋಡ್ತಿರ್ತಾರೆ. ಆಮೇಲೆ ಆಪರೇಟ್ ಮಾಡ್ತಾರೆ. ಆಪರೇಷನ್ ಆಮೇಲೆ
ಏನಿಲ್ಲದೆ ಸುಮ್ಮನೆ ಕೊಯ್ದು ಒಂದು ಸಲ ಕೊಯ್ದು ನೋಡೋಣ ಏನಾಗುತ್ತೆ ಅಂತ. ಹಾಗೆ ಯಾರಾದರೂ ಕೊಯ್ತಾರಾ? ಏನಿದೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ಮಾಡಬೇಕು. ಇಲ್ಲದೇ ಇದ್ದರೆ ರೋಗ ಎಲ್ಲಿಯೋ ಇದೆ, ಎಲ್ಲಿಯೋ ರೋಗ ಇದೆ, ಎಲ್ಲಿಯೋ ಕೊಯ್ದರೆ, ಕೈಯಲ್ಲಿ ರೋಗ ಇದೆ, ಕಾಲು ಕೊಯ್ದರೆ ಏನು ಮಾಡೋದು? ಹಾಗೆ ಯಾವ ಸಂದರ್ಭದಲ್ಲಿ ನಮಗೆ ಅಹಂಕಾರ ಬರ್ತದೆ ಒಂದೊಂದೇ ನೋಡಬೇಕು. ಕನ್ನಡಿ ನೋಡ್ಕೊಳ್ತಾನೆ ಮನುಷ್ಯ, ನಾ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಅಹಂಕಾರ ಬರ್ತದೆ. ಒಂದು ಲಿಸ್ಟ್. ನಂಬರ್ 1, ಕನ್ನಡಿ ನೋಡಿದಾಗ ನಾನು ಬಹಳ ಚೆನ್ನಾಗಿ ಕಾಣಿಸ್ತೇನೆ ಎನ್ನುವ ಅಹಂಕಾರ ಬರ್ತದೆ. ಇದು ನಂಬರ್ 1. ಮತ್ತು ನಂಬರ್ 2, ಎಲ್ಲಿಯೋ ಒಂದು ಕಡೆಗೆ ಹೋದಾಗ ಚೆನ್ನಾಗಿ ಮಾತಾಡ್ತೇನೆ, ಭಾರಿ ಕೆಲಸ ಮಾಡ್ಕೊಂಡು ಬಂದೆ, ಯಾರಿಗೂ ಆಗದೇ ಇರೋ ಕೆಲಸ ನಾನು ಮಾಡ್ಕೊಂಡು ಬಂದೆ, ಅಹಂಕಾರ ಬರ್ತದೆ. ನಂಬರ್ 2, ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಅಹಂಕಾರ. ಕೆಲಸ ಮಾಡುವಾಗ ಸೇವೆ ಮಾಡ್ತಾನೆ, ನೌಕರಿ ಅಲ್ಲ ಸೇವೆ, ಸಮಾಜ ಸೇವೆ ಮಾಡ್ತಾನೆ, ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಚೆನ್ನಾಗಿ ಬೇಕಾದಷ್ಟು ಬಡಿಸ್ತಾನೆ, ಬಂದು ಅಡಿಗೆ ಮಾಡಿಸ್ತಾನೆ, ಏನೇನೋ ನಾನಾ ರೀತಿಯಿಂದ ಜನರಿಗೆ ಉಪಕಾರ ಮಾಡ್ತಾನೆ, ಧಾರ್ಮಿಕ ಕಾರ್ಯಕ್ರಮ ಅಂತ ಮುಂದೆ ಬಂದು ಸೇವೆ ಮಾಡ್ತಾನೆ. ಪುಣ್ಯವನ್ನು ತಗೊಳ್ಳೋದಲ್ಲ, ನಿಮ್ಮ ಭಾಷೆಯಲ್ಲಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಳ್ಕೊಳ್ಳೋದು ಅಂತಾರೆ. ತಗೊಳ್ಳೋದು ಬೇರೆ, ಬಳ್ಕೊಳ್ಳೋದು ಬೇರೆ. ಬಳ್ಕೊಳ್ಳೋದು ಅಂದ್ರೆ ಗೊತ್ತಾ? ಎಷ್ಟು ಬೇಕೋ ಅಷ್ಟು ಪಡೆದುಕೊಳ್ಳೋದು. ತಗೊಳ್ಳೋದು ಅಂದರೆ ಒಂದೊಂದೇ ಎತ್ಕೊಳ್ಳೋದಲ್ಲ, ಹೀಗೆ ಬಳ್ಕೊಳ್ಳೋದು. ಅಷ್ಟು ಪುಣ್ಯ ಗಳಿಸ್ಬೋದು ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಬಂದಂತಹ ಜನರಿಗೆ ಅನ್ನದಾನ ಮಾಡಿದರೆ. ಅರ್ಥಾತ್ ಅನ್ನದಾನ ಮಾಡೋರು ಯಾರೋ ಇರ್ತಾರೆ, ಬಡಿಸಿದರೆ ಸಾಕು ಅಷ್ಟು ಪುಣ್ಯ ಬರ್ತದೆ. ಎಂಜಲಗೋಮ ಮಾಡಿದರೆ ಪುಣ್ಯ ಬರ್ತದೆ. ಕೃಷ್ಣ ಎಂಜಲಗೋಮ ಮಾಡಿದ್ದಾನೆ. ಎಂಜಲು ಮೊದಲಾದ ಕಟಿಯಲ್ಲಿ ಕರಬಿಟ್ಟನು ಅಂತ ಪರಮಾತ್ಮ ರಾಜರು ಮೊದಲಾದವರು ಬಂದರೆ ಬೇರೆ ಬೇರೆಯವರಿಗೆ ಬೇರೆ ಕೆಲಸ ಒಪ್ಪಿಸಿದ ರಾಜಸೂಯ ಯಾಗದಲ್ಲಿ ಬಂದಂತಹ ಬ್ರಾಹ್ಮಣರ ಎಂಜಲು ತೆಗೆಯುವ ಕೆಲಸವನ್ನು ತಾನು ಮಾಡಿದ್ದಂತೆ ದೇವರು. ಸರ್ವೋತ್ತಮನಾದ ಭಗವಂತ ಅವನು ಮಾಡಬೇಕು ಅಂತ ಮಾಡಿದ್ದು ನಮಗೆ ಶಿಕ್ಷಣ ಕೊಡೋದಕ್ಕೆ. ನೀನು ಭಾಳ ಚೆನ್ನಾಗಿ ಮಾಡಿದ್ದಿ ಅಂತ ಕೃಷ್ಣನ ವರ್ಣನೆ ಮಾಡಿ ಮುಗಿಸ್ಬಿಡ್ತೇವೆ ನಾವು ಕಥೆ. ಅದನ್ನು ಅನುಷ್ಠಾನದಲ್ಲಿ ತರೋದಿಲ್ಲ. ಅವನು ಮಾಡಿದ್ದೇ ನಮಗೋಸ್ಕರ, ನೀವು ಹೀಗೆ ಮಾಡ್ರಿ ಅಂತ ತಿಳಿಸಲಿಕ್ಕೆ. ಹೇಳಬೇಕಾದದ್ದು ಇಷ್ಟೇ ಇತ್ತು. ಇಂತಹ ಪ್ರಸಂಗಗಳಲ್ಲಿ ಬಂದ ಸಜ್ಜನರ ಸೇವೆಯನ್ನು ಮಾಡಿ ಅಥವಾ ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡಿ, ಸಹಾಯ ಮಾಡಿ, ಹಣ ಕೊಟ್ಟು ಮನೆಗೆ ಹೋಗಿ, ಮೊನ್ನೆ ಕೋವಿಡ್ನಲ್ಲಿ ಅನೇಕ ಯುವಕರು, ಅನೇಕ ಸಜ್ಜನರು ಮನೆ ಮನೆಗೆ ಹೋಗಿ ಅನ್ನ ಕೊಟ್ಟು ಬಂದಿದ್ದಾರೆ, ಔಷಧಿ ಉಪಚಾರ ಮಾಡಿದ್ದಾರೆ, ಬೆಡ್ ಕೊಡಿಸಿದ್ದಾರೆ, ಬೆಡ್ಡು ಕೊಟ್ಟಿದ್ದಾರೆ, ಬ್ರೆಡ್ಡು ಕೊಟ್ಟಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಅನ್ನೋದು ಬಹಳ ಮಹತ್ವದ್ದು, 3 ಅಕ್ಷರದ ಶಬ್ದ. ಆದರೆ ಅಹಂಕಾರ ಬಂದರೆ ಇದೆಲ್ಲ ವ್ಯರ್ಥ. ನಾನು ಮಾಡಿದೆ, ಅಲ್ಲಿ ಅಹಂಕಾರಕ್ಕೆ ಚಾನ್ಸ್ ಇದೆ. ಕನ್ನಡಿ ಮುಂದೆ ನಿಂತು ಅಹಂಕಾರ ಬರ್ತದೋ ಬಿಡ್ತದೋ, ಆದರೆ ಧಾರ್ಮಿಕ ಕಾರ್ಯಗಳನ್ನು, ಸೇವಾ ಕಾರ್ಯಗಳನ್ನು ಮಾಡಿದಾಗ ನಾನಿಷ್ಟು ಮಾಡಿದೆ ಯಾರು ಮಾಡಲಿಲ್ಲ ಅನ್ನೋ ಅಹಂಕಾರ ಬರ್ತದೆ. ಇನ್ಯಾರಾದರೂ ಹೊಗಳಿದರೆ ಇನ್ನೂ ತಲೆಗೇರಿ ಬಿಡ್ತದೆ. ತಲೆಗೇರೋದಷ್ಟೇ ಅಲ್ಲ, ಹೊಗಳದೇ ಇದ್ದರೆ ಸಿಟ್ಟು ಬರ್ತದೆ. ನನ್ನ ಹೆಸರು ಹೇಳಲೇ ಇಲ್ಲ, ಬಿಟ್ಟುಬಿಟ್ರು ಅಂತ ಭಾರಿ ಸಂತೋಷ ಪಡಬೇಕು. ಎಲ್ಲಿಯಾದರೂ ನಮ್ಮ ಹೆಸರು ಬರಲಿಲ್ಲ ಅಂದರೆ ಆನಂದ ಪಡಬೇಕು. ಯಾಕೆ ಅಂದರೆ ನಮ್ಮ ಪುಣ್ಯ ಪೂರ್ಣ ಪಕ್ಕಾ ಉಳಿತು ಅಂತ ಅರ್ಥ. 4 ಜನರ ಎದುರಿಗೆ ನಾವು ಹೇಳ್ಕೋಬಾರ್ದು, ಇನ್ನೊಬ್ಬರು ಹೇಳಿದರೆ ಪರವಾಗಿಲ್ಲ. ಆದರೂ ಆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಅಹಂಕಾರ ಬರೋದಕ್ಕೂ ಚಾನ್ಸ್ ಇಲ್ಲದೆ ಇದ್ದ ಹಾಗೆ ಗೌಪ್ಯವಾಗಿ ಗುಪಿತದಲ್ಲಿ ಮಾಡುತ್ತಿರುವಂಥ ವಿಜಯದಾಸರಂತಾರೆ, ನೀನು ಮಾಡುವ ಸಾಧನೆ ಏಕಾಂತದಲ್ಲಿ ಇರಲಪ್ಪ, ಯಾರ ಮುಂದೆ ಹೇಳ್ಕೋಬೇಡ. ಧರ್ಮ ಅಕ್ಷರತಿ ಕೀರ್ತನಾತ್, ಹೇಳಿಕೊಳ್ಳೋದ್ರಿಂದ ಪುಣ್ಯ ಹೋಗುತ್ತೆ ಅಂತ. ಹೇಳಿಕೊಳ್ಳೋದು ಬೇಡ. ಇನ್ನೊಬ್ಬರು ಹೇಳಿದರೆ ನಮ್ಮ ಪುಣ್ಯ ಏನು ಹೋಗಲಿಕ್ಕಿಲ್ಲ. ಆದರೆ ಆ ಹೇಳಿದ್ದನ್ನು ಕೇಳಿ ಅಹಂಕಾರ ಬಂದರೆ ಮತ್ತೆ ಪುಣ್ಯ ಹೋಗೋ ಚಾನ್ಸ್ ಇದೆ. ಹಾಗಾದರೆ ಈ ಭಾಗವತ ಕೇಳಿ ನಾವೇನು ನಿರ್ಧಾರ ಮಾಡಬೇಕು ಅಂದರೆ, ಮಾಡಿದ ಪುಣ್ಯ ಕರ್ಮಗಳ ಹಿನ್ನೆಲೆಯಲ್ಲಿ ಅಹಂಕಾರ ಬರಬಾರದು, ಅದನ್ನು ಪ್ರಚಾರ ಮಾಡಿಕೊಳ್ಳಬೇಕೆಂಬಂತಹ ಆಗ್ರಹ ಇರಬಾರದು. ಸೌಂದರ್ಯದ ಅಹಂಕಾರ ಏನು ದೇವರು ಕೊಟ್ಟದ್ದಿದ್ದೇ ಇರುತ್ತೆ, ಹೇಗಿರ್ತದೋ ಇರ್ತದೆ. ಒಬ್ಬನು ಹೇಳಿದಂತೆ ಫೋಟೋ ತೆಗಿಬೇಕು, ತೆಗಿತೀನಿ ಅಂತ ಕ್ಯಾಮ್ರಾಮನ್ ಬಂದ.
ಈಗೆಲ್ಲ ಫುಲ್ ಎಲ್ಲರ ಕೈಯಲ್ಲೇ ಇರ್ತದೆ ಮೊಬೈಲು. ಹಳೆ ಕಾಲಕ್ಕೆ ಹಾಗಿರಲಿಲ್ಲ, ಯಾರೋ ತೆಗಿತಿದ್ರು ಒಬ್ಬರು ಬಂದು, ಪಾಪ ನೋಡು ಹೇಗೆ ತೆಗಿಬೇಕು ಗೊತ್ತಾ ಅಂತ ಇವನು ಜೋರು ಮಾಡಿದ, ಶ್ರೀಮಂತ. ಅವನು ಪಾಪ ಗಾಬರಿ ಆದ ಕ್ಯಾಮ್ರಾಮನ್. ನೀವು ಹೇಗೆ ಹೇಳ್ತೀರ ಹಾಗೆ ತೆಗೆದು? ಹೇಗೆ ತೆಗಿಬೇಕು ಅಂದರೆ ಭಾರೀ ಚೆನ್ನಾಗಿರ್ಬೇಕು, ಗಂಧರ್ವ ಕಂಡಾಗ ಕಾಣಬೇಕು, ಹಾಗೆ ತೆಗಿಬೇಕು ಫೋಟೋವನ್ನು. ಅವನಂದ, ನನ್ನ ಕೈಯಲ್ಲಿ ಏನಿದೆ, ನೀವು ಹೇಗಿದ್ದೀರಿ ಹಾಗೆ ಬರುತ್ತೆ. ನೀವು ಒಳ್ಳೆ ರಾಕ್ಷಸನ ರೂಪದೊಳಗಿದ್ದರೆ ಗಂಧರ್ವ ಬರೋ ಹಾಗೆ ಫೋಟೋ ಬರಬೇಕು ಅಂದರೆ ಹೇಗೆ ಬರ್ತದದು? ಗಂಧರ್ವ ಇದ್ದ ಹಾಗೆ ನೀವು ಇದ್ದರೆ ಹಾಗೆ ಬರ್ತದೆ, ನೀವು ರಾಕ್ಷಸನ ಹಾಗೆ ಪಿಶಾಚಿ ಹಾಗಿದ್ದರೆ ಹಾಗೇ ಬರ್ತದೆ. ಅದರಲ್ಲಿ ನನ್ನ ತಪ್ಪೇನಿದೆ? ಹಾಗೆ ದೇವರು ಏನು ಕೊಟ್ಟಿರ್ತಾನೋ ಅದು ಇರುತ್ತೆ. ಅದು ನಂದು ಅಂತ ಅಹಂಕಾರ ಬಂದರೆ ಏನು? ತಾನು ನಿನ್ನದು. ಅವಶ್ಯ ಕನ್ನಡಿ ನೋಡಬಾರ್ದು ಅಂತಲ್ಲ, ಬೆಳಿಗ್ಗೆ ಎದ್ದು ಕನ್ನಡಿ ನೋಡಬೇಕು ಅಂತಿದೆ. ಬೆಳಗ್ಗೆ ಎದ್ದು ಕನ್ನಡಿಯನ್ನು ನೋಡಬೇಕು. ನಮ್ಮ ಮುಖದೊಳಗಿನ ಬಲಗಣ್ಣು, ಆ ಬಲಗಣ್ಣಿನಲ್ಲಿ ಅಂತರ್ಯಾಮಿಯಾದ ವಿಶ್ವನಾಮಕ ಪರಮಾತ್ಮ, ಅವನೇ ನಮ್ಮ ಜಾಗೃತ ಅವಸ್ಥೆಗೆ ಪ್ರೇರಕ. ಆ ಭಗವಂತನ ಸ್ಮರಣೆಯನ್ನು ಮಾಡಿ, ಈ ಶರೀರವನ್ನು ನನಗೆ ಕೊಟ್ಟದ್ದು ಆ ದೇವರು, ಆ ದೇವರ ಸ್ಮರಣೆ ಮಾಡೋದಕ್ಕೆ ಕನ್ನಡಿಯನ್ನು ನೋಡಿ. ತನು ನಿನ್ನದೋ, ಜೀವನ ನಿನ್ನದೋ, ಅವಶ್ಯವಾಗಿ ಆ ಅನುಸಂಧಾನ ಮಾಡಿ. ಅಹಂಕಾರಕ್ಕೆ ಬೇಡ ಅಷ್ಟೇ. ಜನ್ಮ ಐಶ್ವರ್ಯ ಅಧ್ಯಯನದ ಅಹಂಕಾರ ಬೇಡ. ಪಾಂಡಿತ್ಯ ಏನೋ ದೇವರು ಕೊಟ್ಟಿದ್ದಾನೆ ಅಂತ 2 ಅಕ್ಷರ ಬರುತ್ತೆ, ಮಾತಾಡ್ಲಿಕ್ಕೆ ಬರದೇ ಇರೋ ಸ್ಥಿತಿ ಬಂದರೆ ಏನು ಆಶ್ಚರ್ಯ ಅಲ್ಲ. ಜನ್ಮಾಂತರದಲ್ಲಿ ಮಾಡಿದ ಪಾಪಕ್ಕೆ. ಮಾತಾಡ್ಲಿಕ್ಕೆ ಬರುತ್ತೆ, ಇನ್ನೊಬ್ಬರು ಮಾತಾಡಿದ್ದೆ ಅರ್ಥವಾಗ್ತದೆ, ಪುಸ್ತಕ ಓದಿದರೆ ತಿಳಿಯಂತೆ, ರಾಮ ಕೃಷ್ಣ ಅಂತ ದೇವರ ಸ್ಮರಣೆ ಮಾಡುವ ಸೌಭಾಗ್ಯ ಇದೆ ಅಂದರೆ ಇದು ದೇವರು ಕೊಟ್ಟದ್ದು ಅಂತ ಅನುಸಂಧಾನ ಇರಬೇಕೇ ಹೊರತು, ನಾನು ಭಾರಿ, ಇವರೆಲ್ಲ ಏನಿಲ್ಲ, ನನ್ನಷ್ಟು ಯಾರೂ ಧರ್ಮ ಮಾಡುವವರಿಲ್ಲ, ನನ್ನಷ್ಟು ಪರೋಪಕಾರ ಮಾಡುವವರು ಯಾರೂ ಇಲ್ಲ ಅನ್ನುವ ದುರಹಂಕಾರ ಎಲ್ಲೆಲ್ಲಿ ನಮಗೆ ಬರುವ ಚಾನ್ಸ್ ಇದೆ, ಅದನ್ನು ಹುಡುಕಿ ತೆಗೀಬೇಕು. ಈ ಲೇಸರ್ ಟ್ರೀಟ್ಮೆಂಟು ಆಪರೇಷನ್ ಮಾಡುವಾಗ ಸ್ಟೋನ್ ತೆಗಿತಾ ಇರ್ತಾರೆ, ಕಿಡ್ನಿ ಸ್ಟೋನ್. ಅಲ್ಲಿ ಮೇಲೆ ನೋಡ್ತಾ ಇರ್ತಾರೆ, ಸಣ್ಣದೇನಾದರೂ ಕಂಡ್ರೆ ಮತ್ತೆ ಅದನ್ನು ಮಿಷಿನ್ನಿಂದ ಎಳ್ಕೋತಾರೆ, ಸಕ್ ಮಾಡ್ತಾರೆ, ಮತ್ತೆ ಕಟ್ ಮಾಡ್ತಾರೆ, ಅದನ್ನು ಕಟ್ ಮಾಡ್ತಾರೆ, ಸಕ್ ಮಾಡ್ತಾರೆ, ರಿಮೂವ್ ಮಾಡ್ತಿರ್ತಾರೆ, ಮತ್ತೆ ಹುಡುಕ್ತಾರೆ, ಎಲ್ಲೋ ಒಂದು ಕಾಣಿಸಿದ್ರೆ ಪಟ್ ಅಂತ ಹಿಡಿತಾರೆ. ಆ ರೀತಿ ಹುಡುಕಿ ದೋಷಗಳನ್ನು ತೆಗೆದು ವೈದ್ಯರು ದೇಹವನ್ನು ಸ್ವಚ್ಛ ಮಾಡುವಂತೆ ಈ ಶಾಸ್ತ್ರದ ಆದೇಶಗಳೆಂಬಂತಹ ಶಸ್ತ್ರಗಳ ಉಪಯೋಗವನ್ನು ಮಾಡಿ ನಮ್ಮ ಮನಸ್ಸಿನೊಳಗಿರುವ ಏನು ಈ ಅಹಂಕಾರ ಮಮಕಾರಾದಿ ದೋಷಗಳಿವೆ ಇವುಗಳನ್ನು ಹುಡುಕಿ ಅದನ್ನು ಛಿದ್ರ ಮಾಡಿ ಹೊರಗೆ ಹಾಕಿದರೆ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಆ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತನ ಸ್ತುತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಕುಂತಿ ಹೇಳ್ತಾಳೆ. ಅಂದರೆ ಇದನ್ನು ಕೇಳಿಬಿಟ್ರೆ ಕುಂತಿ ಮಾತು, ಸುಮ್ಮನೆ ನಾವು ಮಾಡುವ ಸ್ತೋತ್ರಗಳು ಸ್ತುತಿಗಳೆಲ್ಲ ಇವು ನಿಜವಾದ ಸ್ತುತಿಗಳೇ ಅಲ್ಲ. ಅಹಂಕಾರಪೂರ್ವಕವಾಗಿ ಮಾಡಿದರೆ ಅದು ನಿಜವಾದ ಸ್ತುತಿಯಲ್ಲ. ಹರಿಪಾದ ವಿನಮ್ರಧಿಯ ಸತತಂ, ಆ ವಿನಯದಿಂದ ನಾವು ಮಾಡಿದ ಸ್ತೋತ್ರವೇ ನಿಜವಾದ ಸ್ತೋತ್ರ ಅನ್ನುವ ಸಂದೇಶವನ್ನು ಕುಂತಿ ನಮಗೆ ಕೊಡ್ತಾ ಇದ್ದಾಳೆ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತಯೇ ನಮಃ. ಮೇಲೊಂದು ಮಾತನ್ನು ನಾವು ತಿಳಿಯಬೇಕಾಗಿತ್ತು. ತ್ವಾಂ ಅಕಿಂಚನ ಗೋಚರಂ ಅಂತ. ಅಕಿಂಚನ ಅನ್ನೋ ಶಬ್ದಕ್ಕೆ ಏನಿಲ್ಲದೆ ಇದ್ದವ ಅಂತ. ಮಹಾನುಭಾವರಾದ ಯಾದವಾರ್ಯರು ಶ್ರೀಮದ್ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅಕಿಂಚನ ಗೋಚರಂ ಅನ್ನೋದಕ್ಕೆ ಅರ್ಥ ಮಾಡ್ತಾರೆ. ಸಾಮಾನ್ಯವಾಗಿ ಅಕಿಂಚನ ಅಂದರೆ ಕಿಂಚನ ಇಲ್ಲದೇ ಇದ್ದವ. ಕಿಂಚನ ಅಂದರೆ ಏನೋ ಸ್ವಲ್ಪ, ಅಕಿಂಚನ ಏನೇನೇನೇನೂ ಇಲ್ಲದೇ ಇದ್ದ ಕಡು ಬಡವ ಅಂತ ಅರ್ಥ. ಮುಂದಿನ ಮಾತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಯಾದವಾರ್ಯರಂತಾರೆ ಏನೂ ಇಲ್ಲದೇ ಇದ್ದವ ಅಂತ ಅರ್ಥವಲ್ಲ. ಎಷ್ಟು ಯಾದವಾರ್ಯರು ಮಾಡುವ ವ್ಯಾಖ್ಯಾನ ಪ್ರಾಕ್ಟಿಕಲ್ಲಾಗಿ ಶಾಸ್ತ್ರಕ್ಕೆ ಸಮ್ಮತವಾಗಿ ಇದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಹೇಳಿಬಿಟ್ರೆ
ಬಡವರಿಗೆ ಮಾತ್ರ ದೇವರು ತೋರ್ತಾನೆ, ಬೇರೆಯವರಿಗೆ ತೋರೋದಿಲ್ಲ ಅಂತ ಅರ್ಥವೋ? ಅಂದರೆ ಶ್ರೀಮಂತರು, ಜನಕ ಮಹಾರಾಜರು ಭಕ್ತರಲ್ವಾ? ಅಂಬರೀಷ ಚಕ್ರವರ್ತಿ ಪರಮಾತ್ಮನ ಭಕ್ತನಲ್ವಾ? ಪಾಂಡವರು ಏನೈಶ್ವರ್ಯ ಅವರು, 100 ಯೋಜನೆಗಳಷ್ಟು ಮುತ್ತರತ್ನಗಳ ಪರ್ವತವನ್ನು ಹಾಕಿದ್ದಾರೆ ರಾಜಸೂಯ ಯಾಗದ ಕಾಲದಲ್ಲಿ. ಅವರಿಗೇನು ಶ್ರೀಮಂತಿಕೆ ಇರಲಿಲ್ವಾ? ಅವರು ಭಕ್ತರಲ್ವಾ? ಸ್ವತಃ ಕುಂತಿ ಹೇಳ್ತಾ ಇದ್ದಾಳೆ ಈ ಮಾತನ್ನು. ಕುಂತಿಯ ಮಕ್ಕಳೇ ಪಾಂಡವರೇ ಭಾರಿ ಶ್ರೀಮಂತರಿದ್ದಾರೆ. ಮತ್ತೆ ಅದಕ್ಕೆ ಅದವಾರರು ಎಷ್ಟು ಸುಂದರವಾಗಿ ಅರ್ಥ ಮಾಡುತ್ತಾರೆ. ಈ ಸಂದರ್ಭಕ್ಕೆ ಉಚಿತವಾಗಿ ಸ್ವಕಪೋಲ ಕಲ್ಪಿತ ಅರ್ಥ ಅಲ್ಲ. ಮೇಲಿನ ಸಾಲಿನಲ್ಲಿ ಏನು ಬಂದಿದೆ? ಏಧಮಾನ ಮದಃ ಪುಮಾನ್. ಅಹಂಕಾರ ಇದ್ದರೆ ನಿನ್ನ ತಿಳುವಳಿಕೆ ಬರೋದಿಲ್ಲ. ಯಾರಿಗೆ ಬರುತ್ತೆ? ಬಡವರಿಗೆ ಬರುತ್ತೆ. ಇದು ಸರಿ ಹೋಗಲಿಲ್ಲ. ಅಹಂಕಾರ ಇದ್ದವರಿಗೆ ಬರುತ್ತೆ ಅಂದರೆ ಅದರ ಮುಂದೆ ಏನು ಬರಬೇಕು? ಅಹಂಕಾರ ಇಲ್ಲದೆ ಇದ್ದವರಿಗೆ ನೀನು ತೋರ್ತೀಯಾ ಅಂತ. ಶ್ರೀಮಂತರಿಗೆ ನೀನು ತೋರೋದಿಲ್ಲ ಅಂತ ಹಿಂದೆ ಹೇಳಿದರೆ ಬಡವರಿಗೆ ತೋರ್ತೀಯಾ ಅನ್ನೋದು ಸರಿ ಆಗ್ತಾ ಇತ್ತು. ಶ್ರೀಮಂತ ಬಡವ ಇದೆರಡು ಪ್ರತಿದ್ವಂದ್ವಿ ಶಬ್ದ. ಹಿಂದೆ ಅಹಂಕಾರಿಗಳಿಗೆ ನೀನು ತೋರೋದಿಲ್ಲ ಅಂತ ಹೇಳಿದ ಮೇಲೆ ಅಕಿಂಚನ ಅನ್ನೋ ಶಬ್ದಕ್ಕೆ ಬಡವ ಅಂತ ಅರ್ಥ ಅಲ್ಲ, ನಿರಹಂಕಾರಿಗಳು ಅಂತ ಅರ್ಥ ಅಂತ ಯಾದವಾರ್ಯರು ಹೇಳ್ತಾರೆ. ಯಾರಿಗೆ ಏನೂ ಇಲ್ಲ ಅಲ್ಲ, ಎಲ್ಲ ಇರಬಹುದು ಇಲ್ಲದೇ ಇರಬಹುದು. ಒಂದು ವೇಳೆ ಇದ್ದರೂ ಕೂಡ ಅದರ ಬಗ್ಗೆ ಯಾವ ಅಭಿಮಾನ ಇಲ್ಲದೆ ಇದ್ದವ ಅಕಿಂಚನ. ಅಕಿಂಚನ ಅಂದರೆ ಏನೂ ಇಲ್ಲದವ ಅಲ್ಲ, ಯಾವುದರ ಮೇಲೂ ಅಭಿಮಾನ ಇಲ್ಲದೆ ಇದ್ದವ. ಅವನ ವಂಶದ ಮೇಲೂ ಅಭಿಮಾನ ಇಲ್ಲ, ಜ್ಞಾನದ ಮೇಲೂ ಅಭಿಮಾನ ಇಲ್ಲ, ದುಡ್ಡಿನ ಮೇಲೂ ಅಭಿಮಾನ ಇಲ್ಲ, ಮನೆಯ ಮೇಲೂ ಅಭಿಮಾನ ಇಲ್ಲ, ಮನೆಯ ಮೇಲೂ ಇಲ್ಲ, ಮನಿ ಮೇಲೂ ಇಲ್ಲ, ಮನೆಯವರ ಮೇಲೂ ಇಲ್ಲ, ಯಾರ ಮೇಲೂ ಇಲ್ಲ. ಯಾರ ಮೇಲೂ ಅಭಿಮಾನ ಇಲ್ಲದೆ ಇದ್ದರೆ ಅವನು ಅಕಿಂಚನ. ಭಾಗವತವನ್ನು ನಾವು ಸುಮ್ಮನೆ ಅರ್ಥ ಮಾಡಿಕೊಳ್ತೇವೆ ಅಂದರೆ ಸಾಧ್ಯ ಇಲ್ಲ. ಮಹಾನುಭಾವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜನ್ಮಾದಿ ಜನಿತ ಮದಶೂನ್ಯಾನಾಂ ಅಂತ ಯಾದವಾರ್ಯರ ಅರ್ಥ ಬರೀತಾರೆ. ಅಂಥವರಿಗೆ ಪರಮಾತ್ಮನ ಸ್ತೋತ್ರ ಮಾಡುವುದಕ್ಕೆ ಸಾಧ್ಯ ಇದೆ, ಭಗವಂತನ ಧ್ಯಾನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅರ್ಥವಾಯಿತಾ? ಅಹಂಕಾರವನ್ನು ಬಿಡಬೇಕು ಒಂದೊಂದಾಗಿ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಏನು ವಿಚಿತ್ರ ನೋಡಿ. ಸಂಪತ್ತು ಬೇಕಾ? ನಾವೇ ಸಂಪತ್ತಾಗಬೇಕಾ? ಎಂಥ ದೊಡ್ಡ ಮಾತು ನೋಡಿ. ಯಾರಾದರೂ ಚಾಯ್ಸ್ ಮಾಡ್ತೀರಾ? ಎರಡಿದೆ. ಎರಡೇ ಭಾಳ ಚಾಯ್ಸ್ ಅಂದರೆ ಏನು 10, 20 ಇಲ್ಲ, ಎರಡೇ. ಸಂಪತ್ತು ಬೇಕಾ? ನೀವೇ ಸಂಪತ್ತಾಗಬೇಕಾ? ಭಾಗವತ ಕೇಳ್ತಾ ಇದೆ ಈ ಮಾತನ್ನು. ನಮಗೆ ಸಂಪತ್ತು ಬೇಕು. ಸಂಪತ್ತು ಬಂದರೆ ಪ್ರಾಯ ಅಹಂಕಾರ ಬರ್ತದೆ. ಕೆಲವರಿಗೆ ಬರೋದಿಲ್ಲ, ದೊಡ್ಡವರಿಗೆ ಬರೋದಿಲ್ಲ. ಆದರೆ ಸಾಮಾನ್ಯರಿಗೆ ಅಹಂಕಾರ ಬರೋ ಸಾಧ್ಯತೆಗಳಿವೆ. ಅದಕ್ಕೆ ಭಾಗವತ ಹೇಳುತ್ತದೆ, ಸಂಪತ್ತು ಇದ್ದರೂ ಸರಿ, ಸಂತೋಷ, ಜನ್ಮಾಂತರದ ಪುಣ್ಯದಿಂದ ಸಂಪತ್ತಿದ್ದರೆ ತಪ್ಪಿಲ್ಲ. ಆದರೆ ಸಂಪತ್ತಿನ ಮೇಲೆ ಅಭಿಮಾನ ಬಿಡಿ. ಬಿಟ್ಟರೆ ಏನಾಗುತ್ತೆ ಅಂದರೆ ನೀವೇ ಒಂದು ಸಂಪತ್ತಾಗ್ತೀರಿ. ಯಾರಿಗೆ ಸಂಪತ್ತು? ನಿಮ್ಮ ಮನೆಗೆ, ನಿಮ್ಮ ಅವ್ವ ಅಪ್ಪಗೆ ನೀವೇ ಒಂದು ದೊಡ್ಡ ಆಸ್ತಿ. ಇಂಥ ಒಳ್ಳೆ ವಿನೀತನಾದ ಮಗ ಇದ್ದಾನೆ, ಹೌದಲ್ಲ? ಬಹಳ ವಿನಯಶಾಲಿ ಸಜ್ಜನ, ಇವನೇ ಒಂದು ದೊಡ್ಡ ಸಂಪತ್ತಪ್ಪ ನಮಗೆ ಅಂತ ತಂದೆ ತಾಯಿ ಅಂದ್ಕೊಳ್ತಾರೆ. ಸತ್ಯ ತಂದೆ ತಾಯಿ ಅಂದ್ಕೊಳ್ತಾರೆ ಎನ್ನುವುದು ಸತ್ಯ. ಆದರೆ ಬರೀ ತಂದೆ ತಾಯಿಗೆ ನೀವು ಸಂಪತ್ತಾಗೋದಲ್ಲ, ತಿಳ್ಕೊಳ್ಳಿ. ದೇವರಿಗೇನೆ ನೀವು ಸಂಪತ್ತಾಗ್ತೀರಿ. ಎಲ್ಲಿಂದ ಎಲ್ಲಿ ಹೋಗ್ತೀರಿ? ಪ್ರಮೋಷನ್. ನೀವು ದೇಹಾಭಿಮಾನ ಬಿಟ್ಟರೆ, ನಾನಾ ವಿಧವಾದ ಐಶ್ವರ್ಯ, ಅಧ್ಯಯನ, ಜ್ಞಾನ ಮೊದಲಾದ ಎಲ್ಲ ವಿಷಯಗಳ ಬಗ್ಗೆಯೂ ಅಹಂಕಾರವನ್ನು ಬಿಟ್ಟರೆ, ಇವನೊಂದು ದೊಡ್ಡ ಆಸ್ತಿಯಪ್ಪ ನಮಗೆ, ಇಂತಹ ಸಜ್ಜನ ಗುಣವಂತನಾದ ಮಗ ಇದ್ದಾನೆ ಅಂತ ನಿಮ್ಮ ತಂದೆ ತಾಯಿ ಇವರಿಗೆ ಮಾತ್ರ ಅನಿಸೋದಲ್ಲ, ನಿಮ್ಮ ಬಂಧು ಬಳಗದವರಿಗಲ್ಲ, ನಿಮ್ಮ ಗುರುಗಳಿಗಲ್ಲ, ದೇವರಿಗೆ ಅನಿಸತ್ತಂತೆ. ಈ ವ್ಯಕ್ತಿ, ಈ ಮನುಷ್ಯ ಒಂದು ದೊಡ್ಡ ಸಂಪತ್ತು ನನಗೆ ಅಂತ ನಿಮ್ಮನ್ನು ತಮ್ಮ ಪಕ್ಕದಲ್ಲಿ ಕೂಡಿಸ.
ಓ, ಏನು ಚೆನ್ನಾಗಿ ನೀವು ಉಪನ್ಯಾಸ ಮಾಡಿಬಿಡ್ತೀರಿ, ದೇವರಿಗೆ ಹೇಳಬೇಕಲ್ಲ ಅಂತ. ದೇವರದೇ, ನನ್ನ ಶಬ್ದ ಅಲ್ಲ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ನಮೋ ಕಿಂಚನ ವಿತ್ತಾಯ. ಅಕಿಂಚನರು ಯಾರೋ ಅವರು ಪರಮಾತ್ಮನಿಗೆ ವಿತ್ತರು. ಅಕಿಂಚನರಿಗೆ ದೇವರು ವಿತ್ತ, ಆದರೆ ಯದವಾರ್ಯರು ಹಾಗೆ ವ್ಯಾಖ್ಯಾನ ಮಾಡಿಲ್ಲ. ಅಕಿಂಚನರೆಲ್ಲ ದೇವರಿಗೆ ವಿತ್ತ ಅಂತ ಮಾಡ್ತಾರೆ. ಅಕಿಂಚನಾ ಭಕ್ತಾ ಏವ ವಿತ್ತಂ ಯಸ್ಯ ಸಹ ತಸ್ಮೈ. ಯಾದವಾರ್ಯರ ವ್ಯಾಖ್ಯಾನ. ಯಾರು ಅಕಿಂಚನರು, ಅಭಿಮಾನವನ್ನು ಪರಿತ್ಯಾಗ ಮಾಡಿದವರು, ಅವರು ದೇವರಿಗೆ ಒಂದು ಸಂಪತ್ತಂತ. ಅಬ್ಬಾ, ನಾನು ಇಷ್ಟು ಜನರನ್ನು ಸೃಷ್ಟಿ ಮಾಡಿದೆ, ನಾನು ಅಂತ ಬಡಿದುಕೊಳ್ತಾರೆ. ಅವರು ಮಾಡಿದ್ದೇನಿಲ್ಲ, ಎಲ್ಲ ನಾನೇ ಮಾಡಿದ್ದು. ಸೃಷ್ಟಿ ಮಾಡಿದ್ದೆಲ್ಲ ನಾನು, ಸಂಪತ್ತು ಕೊಟ್ಟದ್ದು ನಾನು, ಅಧಿಕಾರ ಕೊಟ್ಟದ್ದು ನಾನು. ಇಷ್ಟಿದ್ರೂ ನಾನು ಅಂತ ಅವರು ಬಡಿದುಕೊಳ್ತಾರಲ್ಲ, ಇಂಥ ಮಕ್ಕಳನ್ನು ತೊಗೊಂಡು ನಾನೇನು ಮಾಡಲಿ ಅಂತಾನೆ ದೇವರು. ತಲೆ ಮೇಲೆ ಕೈ ಇಟ್ಕೋತಾನೆ. ಎಷ್ಟು ಅನಂತ ಕೈಗಳನ್ನು ಅನಂತ ತಲೆ ಮೇಲೆ ಇಟ್ಕೋತಾನೆ ಕೈ. ಯಾಕೆಂದರೆ ಎಲ್ಲ ಜೀವರಾಶಿಗಳು ಅಂಥ ಅಹಂಕಾರಿಗಳೇ. ಈ ಜೀವ ನೀ ಅಲ್ಲ, ಈ ಜೀವ ಅಹಂಕಾರಿ ಅನ್ನೋದಕ್ಕೆ ಒಂದು ಕೈ ತೊಗೊಂಡು ಒಂದು ತಲೆ ಮೇಲೆ ಇಟ್ಕೋತಾನೆ. ಇವೇನಪ್ಪ ಅಹಂಕಾರ ಮಾಡ್ತಾನೆ, ಇನ್ನೊಬ್ಬನ್ನು ನೋಡ್ತಾನೆ, ಇವನೇನು ಅಹಂಕಾರ ಮಾಡ್ತಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅನಂತ ತಲೆಗಳು, ಅನಂತ ಕೈಗಳು, ಅನಂತ ತಲೆಗಳ ಮೇಲೆ ಅನಂತ ಜೀವರು ಅಹಂಕಾರಿಗಳಾದರೆ ಕೈ ಇಡ್ತಾನೆ. ಆದರೆ ಅದೇ ಅಹಂಕಾರ ಬಿಟ್ಟರೆ ಆ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ಳೋದಿಲ್ಲ, ಆ ಜೀವನ ತಲೆ ಮೇಲೆ ಕೈ ಇಡ್ತಾನೆ. ಭಲೇ ಭಲೇ ಅಂತ. ಅಕಿಂಚನ ವಿತ್ತಾಯ. ಅಕಿಂಚನರು ದೇವರಿಗೆ ಸಂಪತ್ತಾಗ್ತಾರೆ. ನಾವೆಲ್ಲ ಸಂಪತ್ತಾಗಬೇಕು. ಸಂಪತ್ತಾಗಬೇಕು ಅಂತ ಮಗನಿಗೆ ಸಂಪತ್ತಂತ ಹೆಸರಿಟ್ಬಿಡೋಣ ಅಂತ ಅನ್ಕೋಬೇಡಿ. ಸಂಪತ್ತಂತ ಹೆಸರಿಡಿ, ಆದರೆ ಸಂಪತ್ತಾಗುವ ಯೋಗ್ಯತೆಯನ್ನು ಪಡೆದುಕೊಳ್ಬೇಕು. ನಮೋ ಕಿಂಚನ ವಿತ್ತಾಯ. ಅರ್ಥವಾಯ್ತಲ್ಲ? ಅಹಂಕಾರ ಬಿಟ್ಟರೆ ನಾವು ಎಷ್ಟು ದೊಡ್ಡ ಸ್ಥಾನ ಮುಟ್ತೀವಿ ಅಂದರೆ ದೇವರಿಗೆ ಪ್ರಿಯರಾಗ್ತೀವಿ. ಸಂಪತ್ತಾಗೋದು ಅಂದರೆ ಏನು? ದೇವರಿಗೆ ಪ್ರಿಯರಾಗ್ತೇವೆ. ಅಷ್ಟು ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಮಾಡ್ತಾನೆ ಅಂತ ಅರ್ಥ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಪರಮಾತ್ಮನಿಗೆ ಯಾವುದೇ ವಿಧವಾದಂತಹ ಗುಣಕಾರ್ಯಗಳಿಲ್ಲ. ಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವರಜಸ್ತಮೋ ಗುಣಗಳ ಯಾವುದೇ ಕಾರ್ಯಗಳು ಕೂಡ ಪರಮಾತ್ಮನಿಗಿಲ್ಲ. ಇವುಗಳನ್ನು ಮೀರಿದ್ದಾನೆ. ಅವನ ಶರೀರ ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ಶರೀರ. ಸತ್ವರಜಸ್ತಮೋ ಗುಣಗಳಿಂದ ಪ್ರಕೃತಿಯಿಂದ ಮಾಡಿದ ಶರೀರ ಅಲ್ಲ. ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತಯೇ ನಮಃ. ಅವನು ಸ್ವರಮಣ. ನೋಡಿ, ನಾವೇ ದೇವರಿಗೆ ವಿತ್ತ ಅಂತಾಗಿ ಬಿಟ್ಟರೆ ಅದರ ನಮ್ಮಿಂದ ದೇವರಿಗೆ ಸಂತೋಷ. ಧನದಿಂದ ಕೆಲವರಿಗೆ ಸಂತೋಷ ಲೋಕದೊಳು. ಹಾಗಾದರೆ ನಾವು ವಿತ್ತರಾದರೆ ನಮ್ಮಿಂದಲೇ ದೇವರಿಗೆ ಸಂತೋಷ ಅಂತ ತಿಳ್ಕೋಬೇಡಿ. ಮತ್ತೊಂದು ಅಹಂಕಾರ. ನಿಮಗೆ ಅಹಂಕಾರ ಇಲ್ಲ ಅಂತ ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾನೆ, ಅಂತೂ ನಮ್ಮನ್ನೇ ದೇವರು ವಿತ್ತ ಅಂತ ತಿಳ್ಕೊಂಡ ಅಂತ. ಆ ಅಹಂಕಾರ ವಿತ್ತರಾದರೆ, ನೀವು ಅಹಂಕಾರದಿಂದ ಕೂಡಿದವರಾದರೆ ಅಂತ. ತೇನ ವಿತ್ತಶ್ಚು ಕ್ಷಣಪೌ. ಅಹಂಕಾರ ವಿತ್ತ ಅಂತಾದರೆ, ಅಹಂಕಾರ ಚುಂಚುಗಳು, ಅಹಂಕಾರ ಚಣರು ಅಂತಾದರೆ ಮತ್ತೆ ದೇವರು ನಮ್ಮನ್ನು ದೂರ ಸರಿಸ್ತಾನೆ. ಇದನ್ನು ಇದೇ ಭಾಗವತದ ದಶಮಸ್ಕಂದದಲ್ಲಿ ನೀವು ಕೇಳ್ತೀರಿ. ಗೋಪಿಕಾಸ್ತ್ರೀಯರನ್ನು ಎಷ್ಟು ದೇವರು ಪ್ರೀತಿ ಮಾಡಿ ಅನುಗ್ರಹ ಮಾಡ್ತಾ ಇದ್ದ. ಅಹಂಕಾರ ಬಂತು, ಬಿಟ್ಟುಬಿಟ್ಟ ಅವರನ್ನು. ಒಬ್ಬಳನ್ನು ಮಾತ್ರ ತನ್ನ ಜೊತೆಗೆ ಕರೆದುಕೊಂಡು ಹೋದ. ಅವಳಿಗೂ ಅಹಂಕಾರ ಬಂತು, ಅವಳನ್ನು ಬಿಟ್ಟ. ಮತ್ತೆ ಎಲ್ಲರೂ ಕೂಡ ಆಮೇಲೆ ಜಯತಿತೇಧಿಕಂ ಅಂತ ಪರಮಾತ್ಮನನ್ನು ಅತ್ಯಂತ ವಿನಯದಿಂದ ದಾಸ್ಯದಿಂದ ಸ್ತೋತ್ರ ಮಾಡಿದಾಗ ಮತ್ತೆ ಪ್ರತ್ಯಕ್ಷನಾದ. ಈ ರೀತಿ ಆ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮಾರಾಮಾಯ, ಅವನು ಸ್ವರಮಣ. ನಮ್ಮಿಂದ ಅವನಿಗೆ ಸಂತೋಷ ಇದೆ ಅಂತಲ್ಲ. ಇದನ್ನು ಗೋಪಿಕಾಸ್ತ್ರೀಯರು ಹೇಗೆ ತಿಳಿದುಕೊಳ್ಳಬೇಕಾಗಿತ್ತೋ ನಾವೆಲ್ಲರೂ ಹಾಗೆ ತಿಳ್ಕೊಬೇಕು. ನಾವು ಸ್ತೋತ್ರ ಮಾಡಿದರೆ, ನಾವು ಪೂಜೆ ಮಾಡಿದರೆ ದೇವರಿಗೆ ಸಂತೋಷ, ಇಲ್ಲದೆ ಇದ್ದರೆ ಇಲ್ಲ, ಕಷ್ಟಪಡಬೇಕಾಗತ್ತೆ. ಹಾಗೆ ಕೆಲವರೆಲ್ಲ ಮಾತಾಡ್ತಾರೆ. ಏನಪ್ಪ ನೀನು ಹೀಗೆಲ್ಲ ಮಾಡಿದರೆ, ಪೂಜೆನೇ ಬಿಟ್ಟರೆ ಎಷ್ಟು ಕಷ್ಟ ಆಗುತ್ತೆ ದೇವರಿಗೆ ಅಂತ. ಕಷ್ಟ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಕರ್ತವ್ಯದಿಂದ ನಾವು ಚ್ಯುತರಾಗಬಾರದು.
ಅದಕ್ಕಾಗಿ ನಾವು ಪೂಜೆ ಮಾಡಬೇಕಷ್ಟೆ. ಆತ್ಮ ರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಮೋಕ್ಷವನ್ನೇ ಕೊಡುವುದಕ್ಕೆ ಸಮರ್ಥನಾಗಿದ್ದಾನೆ ಆ ಪರಮಾತ್ಮ. ಅವನನ್ನು ಒಲಿಸಿಕೊಂಡರೆ, ಒಂದು ವೇಳೆ ಆ ಪರಮಾತ್ಮನ ಕೋಪಕ್ಕೆ ನಾವು ಗುರಿಯಾದರೆ ಮಹಾ ಅನರ್ಥವಾಗತ್ತೆ. ಎರಡಕ್ಕೂ ಸಮರ್ಥ ದೇವರು. ಅಂತಹ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ಕುಂತಿ ವರ್ಣನೆ ಮಾಡಿದ್ದಾಳೆ. ಮನ್ಯೇ ತ್ವಾಂ ಕಾಲಂ ಈಶಾನಂ ಅನಾದಿನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿಥಃ ಕಲಿಃ. ಶ್ರೀಮದ್ ಭಾಗವತ ತಾತ್ಪರ್ಯ ಈ ಶ್ಲೋಕಕ್ಕೆ ಹೊರಡುತ್ತೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಕೊಡ್ತಾರೆ. ಸಮಂ ತತ್ತದ್ಯೋಗ್ಯತೆಯ ಸಮತ್ವಂ. ಪರಮಾತ್ಮ ಹೇಗಿದ್ದಾನೆ ಜೀವರಾಶಿಗಳ ಜೊತೆಗೆ, ಹೇಗೆ ವ್ಯವಹಾರ ಮಾಡ್ತಾನೆ ಅಂದರೆ ಸಮವಾಗಿ ವ್ಯವಹಾರ ಮಾಡ್ತಾನೆ ಅಂತ ಭಾಗವತ ಹೇಳ್ತದೆ. ಕುಂತಿ ಹೇಳ್ತಾಳೆ ಸಮವಾಗಿ. ಸಮವಾಗಿ ವ್ಯವಹಾರ ಮಾಡೋದಿಲ್ಲ ದೇವರು. ದುರ್ಯೋಧನಾದಿಗಳಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಕೊಡಿಸಿದ್ದಾನೆ. ಪಾಂಡವರಿಗೆ ಅನುಗ್ರಹ ಮಾಡಿದ್ದಾನೆ. ಸಮ ಹೇಗಾದ? ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ಬರೀತಾರೆ. ಅವರವರ ಯೋಗ್ಯತೆಗೆ ಸರಿಯಾಗಿ ನಿರ್ಣಯವನ್ನು ಕೊಡ್ತಾನೆ, ಸರಿಯಾಗಿ ಫಲವನ್ನು ಕೊಡ್ತಾನೆ. ಸಮ ಅಂದರೆ ಇದೆ. ಯಾರ ಯಾರ ಯೋಗ್ಯತೆ ಏನೋ ಅದಕ್ಕೆ ತಕ್ಕಂತೆ ಫಲ ಕೊಟ್ಟರೆ ಅವನು ಸಮನೇ. ಉದಾಹರಣೆಗೆ ನ್ಯಾಯಾಧೀಶ ಒಬ್ಬ ಅಪರಾಧಿ, ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಅದೇ ಅಪರಾಧ ಇನ್ನೊಬ್ಬ ಮಾಡಿದ, ಅವನಿಗೂ ಶಿಕ್ಷೆ. ಅವನು ತನ್ನ ಬಳಗದವ, ಅವನು ಅಪರಾಧ ಮಾಡಿದರೂ ಕೂಡ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ಹಾಗಲ್ಲ, ಅಪರಾಧ ಮಾಡಿದವರು ಯಾರೇ ಆದರೂ ಅವರಿಗೆ ಶಿಕ್ಷೆ ಕೊಡ್ತಾನೆ. ಪುಣ್ಯ ಮಾಡಿದವರು ಯಾರೇ ಆದರೂ ಅವರನ್ನು ಉದ್ಧಾರ ಮಾಡ್ತಾನೆ. ಈ ರೀತಿ ದೇವರು ಸಮ. ಒಬ್ಬ ನ್ಯಾಯಾಧೀಶ ಹೇಗೆ ಸಮನೋ ಹಾಗೆ ಸಮ. ನ್ಯಾಯಾಧೀಶ ಎಲ್ಲರಿಗೂ ಒಂದೇ ರೀತಿ ಜೈಲು ಹಾಕಿಬಿಟ್ರೆ ಅವನು ಒಳ್ಳೆ ನ್ಯಾಯಾಧೀಶನ? ಅಥವಾ ಎಲ್ಲರಿಗೂ ನಿರಪರಾಧಿ ಅಂತ ಘೋಷಣೆ ಮಾಡಿಬಿಟ್ರೆ ಅವನು ಒಳ್ಳೆ ನ್ಯಾಯಾಧೀಶನ? ಅಲ್ಲ. ಅಪರಾಧಿಗಳನ್ನು ಅಪರಾಧಿಗಳು, ನಿರಪರಾಧಿಗಳನ್ನು ನಿರಪರಾಧಿಗಳು ಅಂತ ಹೇಳಬೇಕು. ಅದಕ್ಕೆ ತಕ್ಕ ಹಾಗೆ ಅವನಿಗೆ ಜೈಲೋ ಅಥವಾ ಏನು ಮಾಡಬೇಕೋ ಗೌರವ ಅದನ್ನು ಮಾಡಬೇಕು. ಆ ರೀತಿ ಸಮ ಅಂತನ್ನುವ ಶಬ್ದದ ಅರ್ಥ ಇದೆ. ಇಂತಹ ಸಮತ್ವ ದೇವರಲ್ಲಿದೆ. ಅನಾದಿ ಕಾಲದಿಂದಲೂ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವ ದೇವತೆಗಳಿಗೆ ಪರಮಾತ್ಮ ಉದ್ಧಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಬರೀ ದೇವತೆಗಳಿಗೆ ಅಂತಲ್ಲ, ದೇವತೆಗಳನ್ನು ಅನುಸರಿಸುವ ಭಗವದ್ಭಕ್ತರು ಸಜ್ಜನರು ಅಂತ ಯಾರಿದ್ದಾರೆ, ಅವರು ಮಾನವರಾದರೂ ಸರಿ, ದೇವತೆಗಳಾದರೂ ಸರಿ, ಋಷಿಗಳಾದರೂ ಸರಿ, ಎಲ್ಲರನ್ನೂ ದೇವರು ರಕ್ಷಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಯಾರು ಪರಮಾತ್ಮನನ್ನು ದ್ರೋಹ ಮಾಡ್ತಾರೆ, ನಿಂದೆ ಮಾಡ್ತಾರೆ, ಆಜ್ಞೆಯ ಉಲ್ಲಂಘನೆ ಮಾಡ್ತಾರೆ, ಭಗವದ್ಭಕ್ತರ ದ್ವೇಷ ಮಾಡ್ತಾರೆ, ಅಂಥವರಿಗೆ ಪರಮಾತ್ಮ ಶಿಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ ಆ ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಸಮಂ ಚರಂತಂ ಸರ್ವತ್ರ. ಆದರೆ ಈ ಸಮತ್ವ ದೇವರಿಗಿದೆ ಅನ್ನೋದಕ್ಕೆ ಅವನು ಪರ, ಲೋಕವಿಲಕ್ಷಣನಾಗಿದ್ದಾನೆ. ಅನಾದಿ ನಿತ್ಯ ಲೋಕವಿಲಕ್ಷಣ ಸರ್ವ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಯಾಕೆ ಲೋಕವಿಲಕ್ಷಣ ಅಂದರೆ ಭೂತಾನಾಂ ಯಂ ಮಿಥಃ ಕಲಿಃ. ಬರೀ ಜಗಳ, ನಾನು ಅಂತ ಬಡದಾಡಿಕೊಂಡು ಎಲ್ಲರೂ ಜಗಳ ಆಡ್ತಾರೆ. ನಿಜವಾಗಿ ಸತ್ಯ ಇದ್ದರೂ ಅದನ್ನು ಒಪ್ಪೋದಿಲ್ಲ, ಯೋಗ್ಯತೆ ಇದ್ದರೂ ಮಾನ ಮರ್ಯಾದೆಗಳನ್ನು ಕೊಡೋದಿಲ್ಲ, ಜಗಳ ಆಡ್ತಾರೆ. ಇದು ದೇವರಲ್ಲಿಲ್ಲ. ಆದ್ದರಿಂದಲೇ ಲೋಕ ವಿಲಕ್ಷಣ. ಯೋಗ್ಯತೆ ಇದ್ದರೆ ಅವನು ಯಾರೇ ಇರಲಿ ಅವನನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದು ಪರಮಾತ್ಮನಲ್ಲಿರುವ ಸಮತ್ವ. ಉಳಿದ ಕಡೆಗೆ ಹೀಗೆ ಕಾಣುವುದಿಲ್ಲ. ಯೋಗ್ಯತೆ ಇದ್ದಲ್ಲಿಯೂ ಪರಸ್ಪರವಾಗಿ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಡ್ತಾರೆ. ಜ್ಞಾನ ಇದೆ, ಸತ್ಕರ್ಮಗಳನ್ನು ಮಾಡಿರ್ತಾರೆ, ಆದರೂ ತನ್ನ ಮರ್ಯಾದೆಗೆ ಕುಂದು ಬಂತು ಅಂತಾದರೆ ಸಾಕು ಅವನ ಜೊತೆಗೆ ಜಗಳ ಆಡ್ತಾರೆ. ಇದು ದೇವರಲ್ಲಿ ನಡೆಯೋದಿಲ್ಲ. ದೇವರು ಮಾತ್ರ ಆ ಸ್ವೀಯ ಪಾರಕ್ಯ ಭಾವ ಇಲ್ಲದಂತೆ ಗುಣ ಇದ್ದವರು ಯಾರೆಲ್ಲ ಧರ್ಮದಿಂದ ಇದ್ದಾರೆ ಅವರೆಲ್ಲರೂ ತನ್ನವರೇ ದೇವರಿಗೆ. ಯಾರು ಧರ್ಮ ಬಿಟ್ಟಿದ್ದಾರೆ, ಗುಣ ಇಲ್ಲ, ಅಪರಾಧಗಳನ್ನು ಮಾಡಿದ್ದಾರೆ, ದೋಷಗಳಾಗಿದ್ದಾರೆ, ಅವರೆಲ್ಲರಿಗೂ ಶಿಕ್ಷೆ. ಈ ರೀತಿ ಸಮಾನವಾಗಿ ದೇವರು ಕಾಣುತ್ತಾನೆ. ಇದನ್ನು ಯಾಕೆ ತಿಳಿಸ್ತಾ ಇದೆ ಭಾಗವತ ಅಂದರೆ, ನಾವು ದೇವರ ಮೇಲೆ ಭರವಸೆ ಇಡೋದಕ್ಕೆ. ನಾವಿಷ್ಟೆಲ್ಲ ಪುಣ್ಯಕರ್ಮ ಮಾಡ್ತೀವಿ, ಆದರೂ ದೇವರು ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಏನು ಮಾಡೋದು? ಉದಾಸೀನ ಮಾಡಿದರೆ ಅಥವಾ ವಿಪರೀತ ಫಲ ಕೊಟ್ಟರೆ ಆ ಚಿಂತೆ ನಿಮಗೆ ಬೇಡ. ನಾವು ಮಾಡಿದ ಸತ್ಕರ್ಮಗಳಿಗೆ ದೇವರು ಫಲ ಕೊಡದೇ ಇರೋದಿಲ್ಲ.
ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಅಸತ್ಕರ್ಮಗಳಿಗೆ ಮಂಗಲ ಇಲ್ಲ, ಸತ್ಕರ್ಮಗಳಿಗೆ ಅಮಂಗಲ ಇಲ್ಲ. ಸತ್ಕರ್ಮಗಳಿಗೆ ಮಂಗಲ ಫಲವನ್ನು ದೇವರು ಕೊಟ್ಟೇ ಕೊಡ್ತಾನೆ ಎನ್ನುವ ಭರವಸೆ ನಮಗಿರಬೇಕು ಅನ್ನುವುದನ್ನು ಶ್ರೀಮದ್ಭಾಗವತ ಈ ಕುಂತಿಯ ಸ್ತೋತ್ರದ ಮೂಲಕ ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾ ಇದೆ. ಮನ್ಯೇ ತ್ವಾಂ ಕಾಲಮೀಶಾನಂ ಅನಾದಿನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿಥಃ ಕಲಿಹಿ. ಈ ಸಂದೇಶವನ್ನು ತಿಳಿದು ಯಥಾಶಕ್ತಿ ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರಾದಿ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ ಆ ಭಗವಂತನ ವಿಶೇಷ ಅನುಗ್ರಹವನ್ನು ಎಲ್ಲರೂ ಕೂಡ ಪಡೆಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.